ನಾವಿವಾಗ ನಮ್ಮ ತೋಟಕ್ಕೆ ಹೊರಟಿದ್ದೀವಿ. ನಮ್ಮ ತೋಟಕ್ಕೆ ನಾವು ಬಂದ್ವಿ. ಗೊಬ್ಬರ ತಗೊಂಡು ಮೇಲೆ ವರ್ಕ್ ಸ್ಟಾರ್ಟ್ ಮಾಡಬೇಕು. ನಮ್ಮ ಮನೆಯವರಲ್ಲಿ ಸಲ್ಕೆ ತಗೊಂಡು ಗುಣಿ ಮಾಡ್ತಾಯಿದ್ದಾರೆ, ಅಂದರೆ ಗೊಬ್ಬರ ಹಾಕೋಕ್ಕೆ ಗುಣಿ ಮಾಡ್ತಾಯಿದ್ದಾರೆ. ನಾನಿಲ್ಲಿ ಗೊಬ್ಬರ ಹಾಕ್ತಾಯಿದ್ದೀನಿ. ಒಂದು ಗಿಡಕ್ಕೆ 300 ಗ್ರಾಮ್ ಕೊಡ್ರಿ ಅಂತ ಹೇಳಿದರು. ಅದಕ್ಕೆ 150 ಗ್ರಾಮ್ 150 ಗ್ರಾಮ್ ಎರಡು ಸೈಡ್ ತೆಗೆದ್ಬಿಟ್ಟು ಆಪೋಸಿಟ್ ಸೈಡು ತೆಗೆದ್ಬಿಟ್ಟು ಇಲ್ಲಿ ಗೊಬ್ಬರ ಹಾಕ್ತಾಯಿದ್ದೆ ನಾನು. ಗೊಬ್ಬರ ಹಾಕಿ ಅದ್ರ ಮೇಲೆ ಮಣ್ಣು ಮುಚ್ಚಬೇಕು. ಗೊಬ್ಬರ ಹಾಕಿ ಮಣ್ಣು ಮುಚ್ಚಿದ್ರೆ ಅದು ಮಣ್ಣಲ್ಲಿ ಬೇರು ಕ್ಲೀನಾಗಿ ಹೀರ್ಕೊಂತತಿ ನಿಧಾನವಾಗಿ. ಇಲ್ಲಾಂದರೆ ಆ ನೀರು ಬಿಡ್ತೀವಲ್ಲ ಆವಾಗ ಗೊಬ್ಬರ ಹರಿದು ಹೋಗೋ ಚಾನ್ಸಸ್ ಇರ್ತೈತಿ. ಅದಕ್ಕೆ ಅದ್ರ ಮೇಲೆ ಮಣ್ಣು ಹಾಕ್ಬಿಟ್ರೆ ಆ ಮಣ್ಣು ಅದರ ಒಳಗಿಂದ ಬೇರುಗಳು ಹೀರ್ಕೊಂತಿರ್ತವೆ. ನಮ್ಮ ಮನೆಯವರಲ್ಲಿ ಗೊಬ್ಬರ ಹಾಕ್ಕೊಡ್ತಾಯಿದ್ದಾರೆ ನನಗೆ. ಗೊಬ್ಬರ ಎಲ್ಲ ಹಾಕಾದ್ಮೇಲೆ ನಾವಿಲ್ಲಿ ನಮ್ಮ ಹಸುಗಳಿಗೆ ಮೇವು ಕೊಯ್ಯೋಕ್ಕೆ ಅಂತ ಬಂದ್ವಿ. ರಾಗಿ ಹುಲ್ಲು ಬಿತ್ತಿದ್ವಲ್ಲ, ಅದರದ್ದು ಹುಲ್ಲು ಬಂದಿತ್ತು. ಸೊ ಅದನ್ನು ಕೊಯ್ಕೊಂಡು ದನಗಳಿಗೆ ಅವನ್ನು ಚೆನ್ನಾಗಿ ನೋಡ್ಕೋಬೇಕು. ನಾವು ತೋಟದಲ್ಲಿ ಕೆಲಸ ಮಾಡಬೇಕು. ಇಲ್ಲಿ ನಮ್ಮ ಮನೆಯವ್ರ ಮೇವು ಕೊಯ್ತಾ ಇದ್ದಾರೆ. ಮೇವೆಲ್ಲ ಕೊಯ್ದರು, ಇಲ್ಲಿ ಹೊರೆ ಕಟ್ತಾ ಇದ್ದಾರೆ. ಇನ್ಮೇಲೆ ನಮ್ಮ ಪಯಣ ಮನೆ ಕಡೆಗೆ. ನಮ್ಮ ಕೆಲಸ ಇವತ್ತಿನ ಕೆಲಸ ಮುಗೀತು. ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ. ನಾವು ಮಾಡೋ ಹೊಸ ವಿಡಿಯೋಸ್ ನೋಟಿಫಿಕೇಷನ್ ಬರ್ತದೆ. ಪ್ಲೀಸ್ ಸಪೋರ್ಟ್ ಮಾಡಿ.